ನನ್ನ ಹೆಸರು ಸುಮಂತ್ ಬಿಟಿ, ನಾನು NSV ಜಿಲ್ಲಾಧ್ಯಕ್ಷ ಚಿಕ್ಕಮಗಳೂರು. ಸರ್ ನೋಡಿ, ಡೈಲಿ ಈಗ ನೀವು ನೋಡ್ತಿದ್ದೀರಾ, ನಾವು ನೋಡ್ತಿದೀವಿ. ಏನು CJP ಪಕ್ಷದವರು ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಕ್ ಹೋಗ್ತಾರೆ, ಅವರ ಹಕ್ಕು ಅವ್ರು ಕೇಳಕ್ ಹೋಗ್ತಾರೆ. ಏನು ಕೇಂದ್ರ ಸರ್ಕಾರ BJP ಸರ್ಕಾರ ಆ ವಿದ್ಯಾರ್ಥಿಗಳ ಮೇಲೆ ಅದೇನೋ ಬಾಂಬ್ ತರ ಎಸಿತಾರೆ, ಬಂದೂಕ್ ತೋರಿಸ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ಆ ಲಾಠಿ ಚಾರ್ಜ್ ಮಾಡೋ ಪೊಲೀಸ್ ಪೆದೆಗಳ ಮೇಲೆ ಅವರ ನೇಮೇ ಇರಲ್ಲ. ಸುಮಾರು 80-90 70-80 ಏಜ್ ಇರುತ್ತೆ. ಅವರೆಲ್ಲ ಸೇರ್ಕೊಂಡು ಹೊಡಿತಾ ಇರ್ತಾರೆ. ಆ ಯುವಕರು ಅವ್ರು ಯೂನಿಫಾರ್ಮೇ ಹಾಕಿರಲ್ಲ, ಆ ಸಿವಿಲ್ ಡ್ರೆಸ್ ಅಲ್ಲಿ ಅವರು ಪೋಲಿನ ಮಕ್ಳಿದ್ದಂಗಿದ್ದಾರೆ. ಅವ್ರಿಗೆ ಲಾಠಿ ಚಾರ್ಜ್ ಮಾಡಿಸ್ತಾರೆ. ಈ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಕಾನೂನು ಯಾವ ರೀತಿ ಹೋಗಿದೆ, ಕಣ್ಮುಚ್ಕೊಂಡಿದ್ಯಾ ಒಂದು ಸರ್ಕಾರ ಅಂತ ಹೇಳಿ ನಾನು ಕೇಳಕ್ ಇಷ್ಟಪಡ್ತೀನಿ. 2014ರ ಹಿಂದೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ 100 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಗಳಾಗಿದ್ದಾವೆ. ಆದ್ರೆ ಅವಾಗ ಯಾವಾಗ್ಲಾದ್ರೂ ಕೂಡ ಗೃಹ ಮಂತ್ರಿಗಳಾಗ್ಲಿ, ಶಿಕ್ಷಣ ಸಚಿವರಾಗ್ಲಿ ರಾಜೀನಾಮೆ ಕೊಟ್ಟ ಉದಾಹರಣೆ ಇತಿಹಾಸ ಇದೆಯಾ? ಸರ್, ಹಿಂದೆ ಏನಾಗಿದೆ ಅಂದ್ರೆ ಅದು ನಮಗೆ ಸರಿಯಾದ ಮಾಹಿತಿ ಅದು ಹಿಂದೆ ನಮಗೆ ಗೊತ್ತಿಲ್ಲ. ಆದ್ರೆ ಹಿಂದಿನ ಬಿಟ್ಬಿಡಿ, ಅವಾಗ ಒಂದು ಸೋಷಿಯಲ್ ಮೀಡಿಯಾ ಆಗ್ಲಿ ಪ್ರತಿಯೊಂದು ಇದಾಗ್ಲಿ ಸ್ಟ್ರಾಂಗ್ ಇರಲಿಲ್ಲ. ಏನಾಗಿದೆ ಏನಂತ ಸಂಪೂರ್ಣ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ವಿಶ್ವಗುರು ಅಂತ ಹೇಳ್ತಾರೆ, ಮೋದಿಜಿ ಅವರು ವಿಶ್ವಗುರು, ಅವರು ಡಿಜಿಟಲೀಕರಣ ಆಗಿ ಖಾಸೀಕರಣ ಮಾಡ್ಕೊಂಡು ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡ್ತಾರೋ ವಿಶ್ವಗುರು ಅವರು ಈ 3-4 ವರ್ಷದಲ್ಲಿ 2ನೇ ಬಾರಿ ನೀಟು ಕ್ವಶನ್ ಪೇಪರ್ ಲೀಕ್ ಆಗ್ತಿದೆ ಅಂದ್ರೆ ಈ ವಿಶ್ವಗುರು ಮತ್ತೆ ಈ ಒಂದು ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸರ್? ನಾಚಿಕೆ ಮಾನ ಒಂದ್ ಬಾರಿ ಆಗಿದ್ರೆ ಏನೋ ಇತ್ತು, ಇದು 2ನೇ ಬಾರಿ ಮಾಡ್ತಿದ್ದಾರೆ. ಏನು NTA ವಜಾಗೊಳಿಸಿ ಅಂದ್ರೆ NTA ವಜಾಗೊಳಿಸ್ತಲ್ಲ. CET ತಗೊಂಡು ನೀಟ್ ಮಾಡಿದ್ರು. ಈಗ ನಮ್ಮ ನಿಲುವು ಏನು ಅಂದ್ರೆ ನಮಗೆ ನೀಟ್ ಬೇಡ, ನಮ್ಮ ಒಂದು ಕರ್ನಾಟಕ CET ಕೊಡೆ ಅಂತ ನಾವು ಕೇಳ್ತಿದೀವಿ. ಸೊ ಪ್ರತಿಭಟನೆಯ ಹೆಸರಲ್ಲಿ ಎಡಪಂಥೀಯರು, ಹಿಂದೂ ವಿರೋಧಿಗಳೆಲ್ಲ ಒಂದಾಗ್ತಾರೆ, ಹಿಂದೂ ದೇವತೆಗಳ ಅವಹೇಳನ ನಡೆಯುತ್ತೆ. ಇದು ಯಾವ ಸೀಮೆ ಪ್ರತಿಭಟನೆ ಅಂತ ಬಿಜೆಪಿ ವಾದ? ಸರ್ ನೋಡಿ, ಯಾವುದೇ ಒಂದು ಪ್ರತಿಭಟನೆ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ಅಲ್ಲಿ ಬಲಪಂಥೀಯರು ಇರ್ತಾರೆ, ಎಡಪಂಥೀಯರು ಇರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಅದನ್ನು ವಿಳಂಬ ಮಾಡ್ಬೇಕು, ಅದನ್ನು ತಡಿಸ್ಬೇಕು, ಏನೋ ಒಂದು ದುರುದ್ದೇಶದಿಂದ ಕೆಲವರು ಇರ್ತಾರೆ. ಏನ್ ಮಾಡಕ್ಕಾಗತ್ತೆ ಸರ್? ಅದು ಅವರೇ ಮಾಡಿರ್ತಾರೆ ಅಂತ ಯಾವ ಗ್ಯಾರಂಟಿ? ಇವರೇ ಮಾಡಿಸಿರ್ತಾರೆ. ಈಗ ದೇವರ ಹೆಸರು ಹೇಳ್ಕೊಂಡು ಈಗ ರಾಮ್ ಟೆಂಪಲ್ ಅಲ್ಲಿ ಈಗ ಅವ್ರ ಕಡೆ ಈಗ ದೋಚಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ ತಗೊಂತಿದ್ದಾರೆ ಹೇಳಿ? ಈಗ ಸುಮಾರು 21 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಇನ್ನು ಗೊತ್ತಿಲ್ಲದಂಗೆ ಎಷ್ಟು ಜನ ಸ್ಟೂಡೆಂಟ್ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅದು ಸಂಪೂರ್ಣ ನಮಗೆ ಮಾಹಿತಿ ನಮಗೆ ಇಲ್ಲ. ಆದ್ರೂ ಇವ್ರು ಯಾವ ಜವಾಬ್ದಾರಿ ತಗೊಂತಲ್ಲ, ಆ ತಂದೆ ತಾಯಿಗಳು ನೋವು ಯಾರು ಅವ್ರಿಗೆ ಸಮಾಧಾನ ಮಾಡ್ತಾರೆ? ಅವ್ರ ಕುಟುಂಬದ ನಿಲುವೇನು? ಅವ್ರೇನ ಕೂಲಿ ಕಾರ್ಮಿಕರಾಗಿರ್ತಾರೆ, ಇಲ್ಲ ಕೆಲವರು ರೈತಾಪಿ ವರ್ಗದವರಾಗಿರ್ತಾರೆ. ಹಸ ಸಾಕಿ ಹಸ ಹಾಲ್ ಕದ್ರೆ ಮಾತ್ರ ಅವ್ರ ಜೀವನ ಸಾಗುತ್ತೆ. ಕೆಲವರು ಗಾರೆ ಕೆಲಸ ಆಗಿರ್ಬೋದು, ಯಾವ ಕೂಲಿ ಕಾರ್ಮಿಕ ದಿನಗೂಲಿ ಕೆಲಸ ಮಾಡ್ತಾರೆ, ಅವರು ಕೋಚಿಂಗ್ ಕಳಿಸ್ತಾರೆ. ಆ ವಿದ್ಯಾರ್ಥಿ ನನ್ನ ಮಗ ಡಾಕ್ಟರ್ ಆಗ್ತಾನೆ ಅಂತ ಕೋಚಿಂಗ್ ಕಳಿಸಿ ಈ ರೀತಿ ಕ್ವಶನ್ ಪೇಪರ್ ಲೀಕ್ ಆಗ್ತದೆ ಅಂದ್ರೆ ಇವ್ರಿಗೆ ಇಂತ ನಾಚಿಕೆಗೇಡು ಯಾರಿಗೂ ಇಂತ ನಾಚಿಕೆ ಯಾವ ಸರ್ಕಾರಕ್ಕೂ ಆಗ್ಬಾರ್ದು. ಇವ್ರಿಗೆ ಆ ತರ ನಾಚಿಕೆಗೇಡಾಗಿದೆ. ಅವ್ರು ಫೇಲ್ಯೂರ್ ಆಗಿದ್ದಾರೆ. ಈ ಒಂದು ಏನು ವಿಶ್ವಗುರು, ಈ ಒಂದು BJP ಕೇಂದ್ರ ಸರ್ಕಾರ ಒಂದು ಕ್ವಶನ್ ಒಂದು ನೀಟ್ನ ಒಂದು ಎಕ್ಸಾಮ್ನೇ ಇವ್ರಿಗೆ ಮಾಡಕ್ ಆಗ್ತಾ ಇಲ್ಲ. ಈ ದೇಶನ ಇನ್ ಯಾವ ರೀತಿ ಆಳ್ತಾರೆ ಅನ್ನೋದು ನನ್ನ ಕ್ವಶನ್ ಇದೆ.